Okay, your films predicted social media narcissism before Instagram even existed. Do you consciously observe society deeply, or were those instincts accidental? ಅಲ್ಲ, ನೀವು ಸೊಸೈಟಿನ ಡೀಪಾಗಿ ತಿಳ್ಕೊಳ್ಳೋದು ಒಂದೇ, ನಿಮ್ಮನ್ನು ನೀವು ಡೀಪಾಗಿ ತಿಳ್ಕೊಳ್ಳೋದು ಒಂದೇ. ನಿಮ್ಮ ರಿಫ್ಲೆಕ್ಷನ್ನೇ ಸೊಸೈಟಿ. ನಂತರನೇ ನಿಮಗೂ ಆಸೆಗಳಿದೆ, ನಂತರನೇ ನಿಮಗೂ ವೀಕ್ನೆಸ್ ಇದೆ. ನಾನು ಇಡೀ ಸೊಸೈಟಿನ ತಿಳ್ಕೊಳಕ್ಕೆ ಹೋಗೋದು. ಅದು ಹೆಂಗೆ ಗೊತ್ತಾಗಿರುವೆ, ಗಣೇಶನ ಕಥೆ ಇದೆಯಲ್ಲ, ಹೋಗು ವಿಶ್ವ ಸುತ್ಕೊಂಬಂದ್ರೆ ಅವರು ಸುಬ್ರಹ್ಮಣ್ಯ ಫುಲ್ ಹೊಟ್ಟೋದ್ರಂತೆ, ಇವ್ರ ಅಪ್ಪ ಅಮ್ಮನೇ ಸುತ್ತಬಿಟ್ರು. ನೀವು ಪ್ರಪಂಚ ತಿಳ್ಕೊಳ್ಳೋದು ಒಂದೇ, ನಿಮ್ಮನ್ನು ನೀವು ತಿಳ್ಕೊಳ್ಳೋದು ಒಂದೇ. ಸೊ ನೀವು ಹುಡ್ಕಾಡೋದೇ ಬೇಡ, ನಿಮ್ಮನ್ನು ನೀವೇ ತಿಳ್ಕೊಳ್ಳಿ ಅಂತ. ಇವಾಗ ನೀವು ಏನೇನೋ ಹುಡ್ಕೋದು ಒಂದೇ, ನಿಮ್ಮ ಮೊಬೈಲ್ ಇಟ್ಕೊಂಡು ಪ್ರಜಾಕ್ಕೆ ತಿಳ್ಕೊಳ್ಳೋದು ಒಂದೇ. Okay. Sir, your dialogues are often quoted like philosophy books. Do you write from observation, personal pain, or rebellion? ಅಂದರೆ ಫಿಲಾಸಫಿ ಬಗ್ಗೆ ನಿಮ್ಮ ಡೈಲಾಗ್ಸ್ಗಳು ಫಿಲಾಸಫಿ ಬುಕ್ಸ್ಗಳಿದ್ದಂಗಿರುತ್ತೆ. ಸೊ ಅದು ನಿಮ್ಮ ಪರ್ಸ್ನಲ್ ಅಬ್ಸರ್ವೇಷನ್ನ ಅಥವಾ ನೋವಿಂದನ ಅಥವಾ ಇಲ್ಲೊಂದು ರೆಬಿಲಿಯಸ್ ಆ್ಯಟಿಟ್ಯೂಡಿಂದ ಇದರಿಂದ ಬಂದಿರೋಂಥ ಡೈಲಾಗ್ಸ್ಗಳಾಯಿತು. ಎಲ್ಲವೂ ಸೇರಿರುತ್ತೆ ಅನ್ಸುತ್ತೆ ಆ್ಯಕ್ಚುಲಿ. ಅದು ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಆ್ಯಕ್ಚುಲಿ. ನಿಮ್ಮ ಜೀವನದ ಅನುಭವಗಳು, ನಿಮ್ಮ ಅಬ್ಸರ್ವೇಷನು, ನಿಮ್ಮೊಳಗಿನ ಇದು ಹುಡುಕಾಟ ಎಲ್ಲವೂ ಸೇರಿ ಏನೇನೋ ಬಂದಿರುತ್ತಷ್ಟೇ. ಇವತ್ತಿನ ಕನ್ನಡ ಇಂಡಸ್ಟ್ರಿ, ಹೂಮ್ ಡು ಯು ಥಿಂಕ್ ಜೆನ್ಯೂನ್ಲಿ ಎಕ್ಸ್ಪರಿಮೆಂಟಿಂಗ್ ವಿತ್ ಸ್ಟೋರಿ ಟೆಲ್ಲಿಂಗ್? ಇವತ್ತಿನ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮ ಪ್ರಕಾರ ಜೆನ್ಯೂನ್ಲಿ ಸ್ಟೋರಿ ಟೆಲ್ಲಿಂಗನ್ನು ಎಕ್ಸ್ಪರಿಮೆಂಟ್ ಮಾಡ್ತಿರೋಂಥ ಡೈರೆಕ್ಟರ್ ಅಂದರೆ ನಿಮ್ಮ ಪ್ರಕಾರ ಯಾರು? ಈಗಿನ ಎಲ್ಲರೂ ಮಾಡ್ತಾ ಇದ್ದಾರಲ್ಲ ಗುರೇ. ದೇ ಆರ್ ಟ್ರೈಯಿಂಗ್ ಸಮಥಿಂಗ್ their own ways. In their own ways, everyone are trying. their own ways, they are all trying. ಆಲ್ ಹೊಸ ಡೈರೆಕ್ಟರ್ಗಳು ಏನೇನೋ ಎಷ್ಟೋ ಏನೋ ರಾಮ ರೇ ಅಥವಾ ನೀವು ಮಾಡಿರೋ ಪಿಕ್ಚರ್ ನಿಮ್ಮ ಟೈಟ್ಲ್ ಕೇಳಿದ್ರೆ ಒಂಥರ ಅನ್ಸುತ್ತೆ ಅದು. ಸರ್ ಥ್ಯಾಂಕ್ ಯು. ಎಷ್ಟೊಂದು ಸಿನಿಮಾಗಳು ಆ ಥರ ವಿಭಿನ್ನವಾಗಿ ಟ್ರೈ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ. ಬಟ್ ಎಲ್ಲೋ ಒಂದು ಕಡೆ ಅದಕ್ಕೆ ಕರೆಕ್ಟಾಗಿ ರೆಕಗ್ನಿಷನ್ ಸಿಗ್ತಾ ಇಲ್ಲ ಪ್ಲಾಟ್ಫಾರ್ಮ್. ಯಾಕಂದರೆ ಎಗೈನ್ ನಾನು ನೋಡೋದೇ ಹಿಟ್ ಆದ್ರ ಮೇಲೆ ನೋಡ್ತೀನಿ ನಾನು ಅಂತ. ಅಲ್ಲೂ ಡಿಪೆಂಡೆಂಟ್. ಏನೋ ಯಾರು ಜನನೇ ಇಲ್ಲ, ಈ ಪಿಕ್ಚರ್ ಚೆನ್ನಾಗಿರಲ್ಲ ಅಂತ. ಸರ್ ಅದನ್ನ ಎಷ್ಟೋ ಜನ ಟ್ವಿಟ್ಟರಲ್ಲೂ ಹಾಕ್ತಾರೆ, ನೀವು ಈ ಸಿನಿಮಾಗೆ ಮಾರ್ಕೆಟಿಂಗ್ ಬಹಳ ಕಮ್ಮಿ ಮಾಡ್ತಿದ್ದೀರಾ. ಸೊ ಅಂದ್ರೆ ನಿಮ್ಮ ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ತಾರೆ. ಅಯ್ಯೋ, ಎಲ್ಲವನ್ನೂ ಹೇಳಕ್ ಶುರು ಮಾಡ್ಬಿಟ್ಟಿದ್ದೀರಿ ಇವಾಗ. ಅಂದ್ರೆ ಎಲ್ಲ ಗೊತ್ತಾದ್ರ ಮೇಲೆ ಇನ್ನೇನ್ ಖುಷಿ ಸಿಗುತ್ತೆ ನಿಮ್ಗೆ? ಇನ್ನೋಸೆನ್ಸ್ ಕಳ್ಕೊಂಡು. ಕರೆಕ್ಟ್, ದಟ್ಸ್ ದ ರೈಟ್ ವರ್ಡ್, ಇನ್ನೋಸೆನ್ಸ್ ಇಸ್ ಲಾಸ್ಟ್. ಇಫ್ 1999 ಉಪೇಂದ್ರ ವಾಚ್ಡ್ ಕರೆಂಟ್ ಕನ್ನಡ ಸಿನಿಮಾ, ವಾಟ್ ವುಡ್ ಹಿ ಕ್ರಿಟಿಸೈಸ್ ದ ಮೋಸ್ಟ್? ಅಂದರೆ ಆ ಉಪೇಂದ್ರ ಪ್ರಸ್ತುತ ಕನ್ನಡ ಸಿನಿಮಾಗಳನ್ನ ನೋಡಿದ್ರೆ ಏನು ಕ್ರಿಟಿಸೈಸ್ ಮಾಡುತ್ತೆ ಅಂದರೆ ಕ್ಯಾರೆಕ್ಟರ್ ಉಪೇಂದ್ರ ದೇರ್ ಆಸ್ಕಿಂಗ್. ಈ ಉಪೇಂದ್ರ ಬೇರೆ, ಆ ಉಪೇಂದ್ರ ಬೇರೆ ಅಂತ. ಅಂದರೆ ಪಾತ್ರದಲ್ಲಿರುವಂಥ ಉಪೇಂದ್ರ ಸರ್ ಅವರು ಈ ಮೆಂಟ್. ಆ ಪಾತ್ರದಲ್ಲಿರೋ ಉಪೇಂದ್ರ ಅಂದರೆ ವಿತೌಟ್ ಫಿಲ್ಟರ್. ಫಿಲ್ಟರ್ ಆಗಿ ಈಗ ತುಂಬ ಜನ ಉಪೇಂದ್ರಗಳಿದಾರಲ್ಲ. ಕಮೆಂಟ್ಗಳಲ್ಲಿ 100 ಜನ ಉಪೇಂದ್ರ ಸಿಗ್ತಾರೆ. NKN ಅಂತ ಬರೆದಿರ್ತಾರೆ. ಅವನೇನೋ ಒಂದು ಸ್ಟೈಲಲ್ಲಿ ಇನ್ನೊಬ್ಬ ಯಾವನೋ ಬಂದು ವಿಡಿಯೋ ಮಾಡ್ತಾ ಇರ್ತಾನೆ. ಎಷ್ಟು ಜನ ಉಪೇಂದ್ರಗಳಿದ್ದಾರೆ ಇವಾಗ. ಚೆನ್ನಾಗಿದೆ NKN. ಸರ್, ಯು ಕ್ರಿಯೇಟೆಡ್ ಕಲ್ಟ್ ಫಿಲಮ್ಸ್ ವಿತೌಟ್ ಪ್ಯಾನ್ ಇಂಡಿಯಾ ಸ್ಟ್ರಾಟಜಿ ಆರ್ PR ಮಿಷನರಿ. ಡು ಯು ಥಿಂಕ್ ಟುಡೇ ಸಿನಿಮಾ ಇಸ್ ಓವರ್ ಮಾರ್ಕೆಟೆಡ್ ಅಥವಾ ಅಂಡರ್ ರಿಟನ್? ಅದೇ ಸಿಚುವೇಶನ್ ನೋಡಿದಾಗ ಏನು ಹೇಳಿ, ಈಗ ಆ ಥರ ಓಪನ್ ಆಗಿದೆ ಮಾರ್ಕೆಟು, ಬೌಂಡ್ರೀಸ್ ಎಲ್ಲ ಬ್ರೇಕ್ ಆಗಿ ಹೋಗ್ಬಿಟ್ಟಿದೆ. ವೈ ದೇ ಆರ್ ಆ್ಯಕ್ಚುಲಿ ಏನೋ ಪ್ಯಾನ್ ಇಂಡಿಯಾ ಅಂತಾರೆ ಅಂದರೆ, ಈಗ ಒಂದು ಸಿನಿಮಾ ಇಲ್ಲಿ ಚೆನ್ನಾಗಿದೆ ಅನ್ಸಿದಾಗ ಆ ಮಾರ್ಕೆಟು ಎಕ್ಸ್ಪ್ಲೋರ್ ಮಾಡೋಣ ಅಂತ, ವಿತ್ ಎ ಲೆಸ್ ಕಾಸ್ಟ್. ಕರೆಕ್ಟ್. ಈಗ ಒಂದು ಸಿನಿಮಾ ನಾನು ತೆಲುಗುಲ್ ಮಾಡೋದಕ್ಕೆ, ಹೊಸದಾಗಿ ಇದನ್ನೇ ಮಾಡೋದಕ್ಕೆ ನನಗೊಂದು 10 ಕೋಟಿ ಖರ್ಚಾಗುತ್ತೆ ಅಂದರೆ, ಹಿಯರ್ ಸ್ಪೆಂಡಿಂಗ್ 50 lakhs ನಾನು ಡಬ್ ಮಾಡ್ಬೋದು. ಪ್ರಮೋಷನ್ ಇನ್ನೊಂದು ಕೋಟಿ ಇಟ್ಟ ಅಂದರೆ ಅಲ್ಲೂ ಕೂಡ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಟ್ರೈ ಮಾಡ್ಬೋದು. ಈಗ ಮಾರ್ಕೆಟ್ ಓಪನ್ ಆಗಿರೋದ್ರಿಂದ ಈಗ ರೀಜನಲ್ ಅನ್ನೋದಕ್ಕಿಂತ ಏನೋ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಈಗ ದೊಡ್ಡ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಇವಾಗ. ಹೌದು, ದೊಡ್ಡ ಸಿನಿಮಾ ಇಲ್ಲ ಆ ಥರ. ಬಿಕಾಸ್ ಯಾಕಂದ್ರೆ ಆ ದೊಡ್ಡ ಸಿನಿಮಾಗೆ ಅಷ್ಟು ದುಡ್ಡು ಹಾಕಿ ಅದನ್ನು ವಾಪಸ್ ತೊಗೊಬೇಕು ಅಂದಾಗ ಎಲ್ಲ ಲ್ಯಾಂಗ್ವೇಜ್ಗೂ ಟ್ರೈ ಮಾಡ್ತಾರೆ ಅಷ್ಟೇ. ಆ ಥರ ಆಗಿರ್ಬೋದು ಅಷ್ಟೇ ಗುರು ಅದು. ವಿಚ್ ಆಫ್ ಯುವರ್ ಓನ್ ಫಿಲಮ್ಸ್ ಡು ಯು ಥಿಂಕ್ ಪೀಪಲ್ ಮಿಸ್ಅಂಡರ್ಸ್ಟುಡ್ ದ ಮೋಸ್ಟ್? ನಿಮ್ಮ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು ಅತಿ ಹೆಚ್ಚು ಅಂತ ಅನ್ಸುತ್ತೆ? ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇ ಕಷ್ಟ, ಮಿಸ್ಅಂಡರ್ಸ್ಟ್ಯಾಂಡ್. ಇದು ನನ್ನ ಪ್ರೋಮೋ. ಇದು ಎಪಿಕ್ ಉತ್ತರ ಸರ್ ಇದು. ಸರ್, ವೆನ್ ಯು ರೈಟ್, ಡೂ ಸೀನ್ಸ್ ಕಮ್ ಫಸ್ಟ್ ಆರ್ ಐಡಿಯಾಸ್ ಆರ್ ಫಿಲಾಸಫಿ? ಬರೆದಾಗ ಬರೆಯೋಕ್ಕೆ ಮುಂಚೆನಾ?
ಅಥವಾ ಬರಿಬೇಕಾದ್ರೆ? ಅಲ್ಲ, ಒಂದು ಯಾವುದೋ ಒಂದು ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಗುರುವೆ. ಅದು ಆ್ಯಕ್ಚುಲಿ ಏನು ಹೇಳಿ, ಒಂದು ಯಾವುದೋ ಒಂದು ಕಿಡಿ, ಒಂದು ಸಣ್ಣ ಇದು, ಒಂದು ಐಡಿಯಾ, ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಟೆಕ್ನಿಕಲಿ ಐಡಿಯಾನೇ ಅಲ್ವಾ ಸರ್? ಒಂದು ಐಡಿಯಾ, ಏನೋ ಒಂದು ಇದನ್ನು ಏನು ಹೇಳಕ್ಕೆ ಹೊರಟಿದ್ದೀವಿ, ಒಂದು ಸಿಂಪಲ್ ಇದು ಹೇಳಬೇಕು. ಇದು ಭಾಳ ಯಂಗ್ಸ್ಟರ್ಸ್ಗೂ ಇದಾಗ್ಬೋದು. ತುಂಬ ಜನ ಆಸೆ ಪಡ್ತಾರೆ, ಡೈರೆಕ್ಟ್ರ್ ಆಗಬೇಕು ಸರ್, ನಾನು ಡೈರೆಕ್ಟ್ರ್ ಆಗಬೇಕು. ಅವಾಗ ಒಂದು ಕ್ವಶನ್ ಕೇಳ್ತೀನಿ ಅಂದ್ಕೊಳ್ಳಿ ನಾನು, ಏನಕ್ಕೆ ಡೈರೆಕ್ಟ್ರ್ ಆಗಬೇಕು ನೀವು? ಫಸ್ಟ್ ಕನ್ಫ್ಯೂಸ್ ಆಗ್ತಾರೆ. ಸರ್ ಡೈರೆಕ್ಟ್ರ್ ಆಗಬೇಕು, ಸರ್ ಒಂದು ಕತೆ ಹೇಳಬೇಕು. ಏನಕ್ಕೆ ಆ ಕತೆ ಏನಕ್ಕೆ ಹೇಳಬೇಕು ಅನ್ನಿಸ್ತಿದೆ ನಿಮಗೆ? ಮತ್ತು ಸರ್ ಕತೆ ಹೇಳ್ಬೇಕು ಸರ್ ನಾನು. ಇದು ಹೆಂಗೆ ಗೊತ್ತಾ, ಸಿಂಪಲಾಗಿ ಹೇಳ್ತೀನಿ ಕೇಳಿ. ದ ರಿಯಲ್ ಬಿಸ್ನೆಸ್ ಎಲ್ಲಿದೆ ಅಂದರೆ, ನೀವು ಜನಕ್ಕೆ ಏನು ಕೊಡ್ತೀರಾ ಅನ್ನೋದಷ್ಟೇ ನಿಮ್ಮ ಇಂಟೆನ್ಷನ್ ಆಗಿದ್ರೆ, ದಟ್ ಈಸ್ ದ ಬೆಸ್ಟ್ ಬಿಸ್ನೆಸ್ ಅಂತೆ. ಸೂಪರ್. ಒಂದು ಸಣ್ಣದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಹೋಟ್ಲ್ ಇಡಬೇಕು ಅಂತ ನನಗೆ ಆಸೆ ಆಗುತ್ತೆ ಅಂದ್ಕೊಳ್ಳಿ. ಓಕೆ, ಎಸ್, ಗುಡ್, ಒಂದು ಹೋಟ್ಲು. ಬಟ್ ನಾನು ಹೋಟ್ಲ್ ಇಡಬೇಕಾದ್ರೆ ನಾನಿಲ್ಲಿ ದ ಬೆಸ್ಟ್ ಫುಡ್ ಕೊಡಬೇಕಪ್ಪ, ಪ್ರಪಂಚದಲ್ಲಿ ಯಾರು ಕೊಡದಿರೋ ಥರ ಇಡ್ಲಿ ಅಷ್ಟು ಸ್ಮೂತಾಗಿರ್ಬೇಕು, ಇಡ್ಲಿ ದೋಸೆ ಹೆಂಗಿರಬೇಕು, ಆಮೇಲೆ ಅದು ಹೈಜಿನಿಕ್ ಆಗಿರಬೇಕು, ಅದ್ರ ಪ್ರೆಸೆಂಟೇಷನ್ ಹಿಂಗೆ ಕೊಡ್ಬೇಕು ನಾನು. ಏನು ಹೇಳಿ, ಈ ಥರ ಒಂದಷ್ಟು ಅಂದ್ಕೊಂಡೆ ಅಂದ್ಕೊಳ್ಳಿ. ಕ್ರೈಟೀರಿಯಾ, ಪೀಪಲ್ ಶುಡ್ ಲವ್ ದಿಸ್ ಅಷ್ಟೇ. ನಿಮಗೆ ಎರಡನೇ ದಾರಿ ತಗೊಳ್ಳಿ. ನಾನೊಂದು ಹೋಟ್ಲ್ ಇಡಬೇಕು, ದೋಸೆ 2.5 ರೂಪಾಯಿ ಇಟ್ಟರೆ ನನ್ನ ಕಾಸ್ಟು 2 ರೂಪಾಯಿ ಒಳಗೆ ಆಗಬೇಕು. ಒಂದು ದೋಸೆಗೆ 50 ಪೈಸೆ ಸಿಕ್ತು ಅಂದ್ಕೊಳ್ಳಿ, ನನಗೊಂದು ದಿನಕ್ಕೆ ಇಷ್ಟು ದೋಸೆ ಮಾಡಿದ್ರೆ ಇಷ್ಟು ಬರುತ್ತೆ. ಇದು ಒಂದು ಕ್ಯಾಲ್ಕುಲೇಷನ್, ಇದು ಒಂದು ಕ್ಯಾಲ್ಕುಲೇಷನ್. ಯಾವ್ದು ವರ್ಕ್ ಆಗುತ್ತಲ್ಲಿ? ದ ಫಸ್ಟ್ ಒನ್. ಸೆಕೆಂಡ್ ಒನ್ ಸರ್ ಯಾವುದು? ಕ್ಯಾಲ್ಕುಲೇಷನ್ ಮಾಡೋದು. ಇಲ್ಲ, ನನ್ನ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡೋದು ವರ್ಕೌಟ್ ಆಗಲ್ಲ. ಫಸ್ಟ್ ಒನ್. ನೀವು ಏನು ಕೊಡ್ತೀರಾ ಚೆನ್ನಾಗಿ, ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಬಿಸ್ನೆಸ್, ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಪಬ್ಲಿಸಿಟಿ, ದಟ್ ಥಾಟ್ ಇಟ್ ಸೆಲ್ಫ್ ಈಸ್ ಆ್ಯಕ್ಚುಲಿ ನೀವು ಸಕ್ಸಸ್ಫುಲ್. ಚೆನ್ನಾಗಿ ಕೊಡಬೇಕು, ಹೈಜಿನಿಕ್ಕಾಗಿ ಕೊಡಬೇಕು, ಅದ್ಭುತವಾಗಿ ಒಳ್ಳೆ ರುಚಿಯಾಗಿರಬೇಕು. ಆ ರುಚಿಯಲ್ಲೂ ಕೂಡ ಅವ್ನಿಗೆ ಹೆಲ್ತ್ ಇದಾಗದಿರೋ ಥರ ಆ ಥರ ಒಂದು ನಾನು ಇದು ಕೊಡಬೇಕು, ನ್ಯೂಟ್ರಿಷನ್ ಆಗಿರೋದು ಕೊಡಬೇಕು. ಈ ಥರ ಪ್ಲ್ಯಾನಿಂಗ್ ಇಟ್ ಸೆಲ್ಫ್ ಈಸ್ ಯುವರ್ ಪಬ್ಲಿಸಿಟಿ ನನ್ನ ಪ್ರಕಾರ. ಅದೇ ಪ್ಲ್ಯಾನ್ ಮಾಡಿದ್ರಿ ಅಂದ್ಕೊಳ್ಳಿ, ಏನು ಹೇಳಿ, ನಾನು ಇಷ್ಟು ದೋಸೆಯಲ್ಲಿ ಇಷ್ಟಿಟ್ಟು ಇಷ್ಟು ಮಾಡಿ ಹಿಂಗೆ ಮಾಡಿ ಈ ಥರ ಪಬ್ಲಿಸಿಟಿ ಮಾಡಿ ಜನನ ಅಟ್ರ್ಯಾಕ್ಟ್ ಮಾಡಿ, ಇದೆಲ್ಲ ಆರ್ಟಿಫಿಷಿಯಲ್. ಎಂಡ್ ಆಫ್ ದಿ ಡೇ ಇಷ್ಟ ಆಗೋ ಜನಕ್ಕೆ ದೋಸೆ ಚೆನ್ನಾಗಿದೆಯಾ, ಎಷ್ಟು ರುಚಿಯಾಗಿದೆ, ಅದೇ ಪಬ್ಲಿಸಿಟಿ ಅಲ್ವಾ? ಈಗ ನಾನು ಕತೆ ಮಾಡ್ತೀನಿ ಅಂದ್ಕೊಳ್ಳಿ, ನಾನು ಏನಕ್ಕೆ ಮಾಡ್ತಿದ್ದೀನಿ? ಫಸ್ಟ್ ಆಫ್ ಆಲ್ ಐ ಶುಡ್ ಬಿ ವೆರಿ ಕ್ಲಿಯರ್. ನಾನು ಈ ಕತೆ ಹೇಳ್ಬೇಕು ಸರ್. ಏನಕ್ಕಪ್ಪ ಹೇಳ್ಬೇಕು ಈ ಕತೆನ? ಸರ್ ನನಗೇನೋ ಒಂದು ಹೇಳಬೇಕು ಅಂತ ಆಸೆ ಇದೆ. ಓಕೆ, ಆ ಕತೆ ಒಳಗಡೆ ಟೇಕ್ ಅವೇ ಏನು? ಅವ್ರಿಗೆ ಏನು ಹೇಳಬೇಕು ಅಂತ ಆಸೆ ಪಡ್ತಿದ್ದೀರಾ? ಆ ಒಂದು ಪಾಯಿಂಟ್ ಎಲ್ಲ ಗುರು ತುಂಬ ಇಂಪಾರ್ಟೆಂಟು. ನಾನು ನನ್ನ ಪ್ರಕಾರ, ಅದೇನೋ ನಾನು ಜನರಲಾಗಿ ಹೇಳೋದು ಕಷ್ಟ ಆಗ್ಬೋದು. ನನ್ನ ಪ್ರಕಾರ ಒಂದು ಸಿನಿಮಾ ಫಸ್ಟು ಅದು ಅಟ್ರ್ಯಾಕ್ಟ್ ಮಾಡಬೇಕು ಥಿಯೇಟ್ರಿಗೆ. 2.5 ಗಂಟೆ ಅವನ್ನ ಕೂರಿಸ್ಬೇಕು. 2.5 ಗಂಟೆ ಅವನಿಗೆ ಎಂಟರ್ಟೈನ್ಮೆಂಟ್ ಜೊತೆ ಏನೋ ಒಂದು ವಿಷಯ ಹೇಳಬೇಕು. ಅವನಿಗೆ ಹೋಗ್ತಾವನೇನೋ ತೊಗೊಂಡೋಗ್ಬೇಕು. ಇದಿಷ್ಟು ಇದ್ದರೆ ಸೂಪರ್ ಒಂದು ಇದು ಅಂತ ಅಷ್ಟೇ. ಸೂಪರ್. ಸೊ ಇದೆಲ್ಲವನ್ನೂ ಯೋಚನೆ ಮಾಡಿ ಆಮೇಲೆ ಇನ್ನೊಂದು ಏನಂದರೆ, ಅಲ್ಲೊಂದು ಇದಿದೆಯಲ್ಲ, ನಾನು ಹೇಳದ್ನಲ್ಲ, ಡೈರೆಕ್ಟ್ರ್ ಯಾಕೆ ಆಗಬೇಕು ಅಂದರೆ, ಸರ್ ನಾನು ಡೈರೆಕ್ಟ್ರಾಗಿ ಫೇಮಸ್ ಆಗಬೇಕು. ಫೇಮಸ್ ಯಾಕೆ ಆಗಬೇಕು ಸರ್? ಏನು ಸರ್, ನಾನು ಜೀವನದಲ್ಲಿ ಏನೋ ಸಾಧಿಸಿದೆ, ನಾನು ಅದೇ ಸಂಪಾದನೆ ಮಾಡೋಕೆ ಇದು ಮಾಡಬೇಕು. ಅವನ ಉದ್ದೇಶ ಒಂದು ರೇಂಜ್ ರೋವರ್ ಕಾರ್ ತೊಗೊಬೇಕು ಅಂದ್ಕೊಳ್ಳಿ. ನೀನು ರೇಂಜ್ ರೋವರ್ ಕಾರ್ ತೊಗೊಳಕ್ಕೋಸ್ಕರ ಡೈರೆಕ್ಷನ್ ಮಾಡಿದ್ರೆ ಹೀರೋ ರೇಂಜ್ ರೋವರ್ ಹೊರಟಾಗುತ್ತೆ. ಅದು ಆಗೋದು, ರೇಂಜ್ ರೋವರ್ ಎಲ್ಲ ಬರೋದು ನನ್ನ ಖುಷಿಗೆ, ನಾನು ಏನೋ ಒಂದು ಇದನ್ನು ಮೇಳ್ಬೇಕಪ್ಪ ಅನ್ನೋ ಪ್ಯಾಷನೇಟ್ ಆಗಿ ಮಾಡಿದಾಗ ಇದೆಲ್ಲ ತಲೆಗೆ ಬರಲ್ಲ. ನಾನು ಏನು ಮಾಡಬೇಕು, ಇದು ಮಾಡಬೇಕು, ಐ ವಾಂಟ್ ಟು ಪ್ರೂವ್ ಸಮಥಿಂಗ್, ನಾನು ಎಲ್ಲರಿಗಿನ್ನ ಬೆಟ್ರು, ಇದು ಯಾವುದೂ ಇರಬಾರ್ದಲ್ವ ಅಲ್ಲಿ. ಅಬ್ಸಲ್ಯೂಟ್ಲಿ. ಜಸ್ಟ್ ನನ್ನ ಖುಷಿಗೆ ನಾನು ಸಿನಿಮಾ ಮಾಡ್ತೀನಪ್ಪ ಸರ್, ನನ್ನ ಪ್ಯಾಷನ್ ಸರ್, ಒಂದು ಹಿಂಗೆ ತೋರಿಸ್ಬೇಕು ಅಂತಿದ್ದೀನಿ ಸರ್, ಹಿಂಗೆ ಆ್ಯಕ್ಟಿಂಗ್ ಹಿಂಗೆ ತೆಗಿಸ್ಬೇಕು ಅಂದ್ಕೊಂಡಿದ್ದೀನಿ ಸರ್. ಸರ್ ಮೇಕಪ್ ಇರಬಾರ್ದು ಸರ್, ರಿಯಲ್ಲಾಗಿ ಮಾಡ್ಬೇಕು ಸರ್, ಆ್ಯಕ್ಟಿಂಗ್ ಮಾಡ್ದಂಗೆ ಇರಬಾರ್ದು ಸರ್, ಕ್ಯಾಮ್ರಾ ಇಟ್ಟಂಗೆ ಇರಬಾರ್ದು ಸರ್. ಸರ್ ನನಗೆ ರಿಯಲ್ಲಾಗಿ ನಡೀತಿದ್ದೀನೋ ಅನ್ಸೋಂಥ ಸಿನಿಮಾ ತೆಗಿಬೇಕು ಸರ್. ದೀಸ್ ಆರ್ ಆಲ್ ಅಲ್ವಾ? ನಾನು ಒಂದು ಪಾಯಿಂಟ್ ಹೇಳಿದ್ದಷ್ಟೇ. ಅಬ್ಸಲ್ಯೂಟ್ಲಿ. ಬಟ್ ಎಲ್ಲ ಪೋಸ್ಟ್ಪೋನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಸಕ್ಸಸ್ ಆದರೆ ನಾನು ಹ್ಯಾಪಿ, ನಾಳೆ ನನಗೆ ಅವಾರ್ಡ್ ಬಂದರೆ ನಾನು ಹ್ಯಾಪಿ, ನನಗೆ ಅದರಿಂದ ದುಡ್ಡು ಬಂದರೆ ನಾನು ಹ್ಯಾಪಿ. ಬೈ ಪ್ರಾಡಕ್ಟ್ ಸರ್ ಅದು ಅಲ್ವಾ? ಅದೆಲ್ಲ ಬರೋದು. ನೀನು ಈ ಕ್ಷಣದಲ್ಲಿ ಹ್ಯಾಪಿಯಾಗಿ ಮಾಡ್ತಿದ್ಯಾ ಅನ್ನೋದೇ ಕೌಂಟ್ ಆಗೋದಲ್ವಾ? ಇನ್ ದ ಪ್ರಾಸೆಸ್. ಕರೆಕ್ಟ್. ಆ ಪ್ರೋಸೆಸ್ಸಲ್ಲಿ ಎಂಜಾಯ್ ಮಾಡಿ ನೀವು ಮಾಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ಅದು ಜನ ಎಂಜಾಯ್ ಮಾಡ್ತಾರೆ.